ಬರ್ಬೇಡ ಅಂದ್ರೂ ಬರ್ತಾ ಇದ್ಯಾ. ಸುಮ್ನೆ ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯಾ? ಈಗ್ಲೇ ನಿಂಗೆ ನಡೆಯಕ್ ಆಗ್ತಿಲ್ಲ, ಇನ್ನು ಎಷ್ಟು ದೂರ ಹೋಗ್ಬೇಕೋ ಏನೋ. ನೋಡು ಎಷ್ಟು ಸುಸ್ತಾಗಿ ಹೋಗಿದ್ಯಾ. ಇವತ್ತೋ ನಾಳೆನೋ ಸಾಯೋಳು, ನನಗೇನಾದ್ರೆ ಏನಮ್ಮ? ನೀನು ಬಾಳಿ ಬದುಕ್ಬೇಕಾಗಿರೋಳು. ಕಷ್ಟ ಅಂದ್ರೂ ನೀನ್ ಪ್ರಾಣ ನಿಲ್ಲಿಸ್ತಾ ಇಲ್ಲ. ಇಲ್ಲಿ ನೋಡು, ಇದನ್ನೇ ಬೇಡ ಅಂತ ಹೇಳಿದ್ದು. ನನ್ನ ಪ್ರೀತಿನ ನೀನ್ ಅರ್ಥನೇ ಮಾಡ್ಕೊಳಲ್ಲ. ಅರ್ಥ ಮಾಡ್ಕೊಂಡಿರೋದಕ್ಕೆ ನಿನ್ನೂ ಜೊತೆಲಿ ಕರ್ಕೊಂಡು ಹೋಗ್ತಿರೋದು. ಪುಣ್ಯ, ನಿಂಗೊಂದ್ ವಿಷಯ ಹೇಳ. ಭಯ ಪಡ್ಸಕ್ ಹೇಳ್ತಿದೀನಿ ಅಂತ ಅನ್ಕೋಬೇಡ. ಏನದು? ಆ ಹರಿನಗರದಲ್ಲಿ ಧನಂಜಯ ವರ್ಮ ಅಂತ ಒಬ್ಬ ಜಮೀನ್ದಾರ ಇದ್ದಾನೆ. ನಾಗಗಳು ಅಂದ್ರೆ ಸಾಕು ಕೋಪ ಮಾಡ್ಕೋತಾನೆ. ಹಾವುಗಳು ಅಂದ್ರೆ ಸಾಕು ಅವನಿಗೆ ಪರಮಶತ್ರು. ಜೊತೆಗೆ ಗರುಡ ವಂಶದವನು. ನನಗ್ ಬೇಕಾಗಿರೋದು ನನ್ನ ವಂಶೋದ್ಧಾರಕನೇ ಹೊರತು ಶತ್ರು ಜಾತಿ ಜೊತೆ ಸೇರಿ ನನ್ನ ವಂಶನ ನಿರ್ವಂಶ ಮಾಡೋನಲ್ಲ. ಅಂತ ವಂಶ ವಿನಾಶಕ ನನಗ್ ಬೇಕೇ ಆಗಿಲ್ಲ. ಅದಕ್ಕೆ ಆ ವಂಶ ವಿನಾಶಕನ್ನ ಈಗ್ಲೇ ಇಲ್ಲೇ ಅಂತ್ಯಗೊಳಿಸ್ತೀನಿ ನಾನು. ಆತನ ದ್ವೇಷದಿಂದ ಊರಲ್ಲಿ ಹಾವುಗಳೇ ಇಲ್ದಾಗೆ, ಹಾವುಗಳು ಬರ್ದೇ ಇರೋ ಹಾಗೆ ಊರಿನ ಸುತ್ತ ಗರುಡ ಬಂಧನ ಹಾಕ್ಸಿದಾನೆ. ಊರಲ್ಲಿ ಗರುಡ ಶಿಲೆ ಮಾಡಿಸಿದಾನೆ. ಒಟ್ನಲ್ಲಿ ಮುಂಗೋಪಿ. ಬೇಡಾರಿ. ನಿಲ್ಲು ಧನಂಜಯ. ಅವನಿಗೇನಾದ್ರೂ ನೀನ್ ನಾಗಮ್ಮನ್ ಭಕ್ತಿ ಅಂತ ಗೊತ್ತಾದ್ರೆ ಗೊತ್ತಾದ್ರೆ ಏನ್ ಮಾಡ್ಬಿಡ್ತಾರೆ? ನಾಗಮ್ಮನ್ ಶಕ್ತಿ ಏನು ಅಂತ ಅವ್ರಿಗೆ ತೋರಿಸ್ಬಿಟ್ಟು ಬರ್ತೀನಿ. ಎಷ್ಟೇ ಕೆಟ್ಟವರಾದ್ರೂ ಕೂಡ ಪ್ರಾಣದ ಮೇಲೆ ಭಯ ಇದ್ದೇ ಇರುತ್ತಲ್ಲ. ನಾವ್ ಹೆದರ್ಕೊಂಡ್ರೆ ಹೆದರ್ಸ್ತಾರೆ, ಎದುರ್ಸ್ ನಿಂತ್ರೆ ಅವ್ರು ಹೆದರ್ಕೋತಾರೆ. ಅಷ್ಟಕ್ಕೂ ಇಡೀ ಊರ್ ಪೂರ್ತಿ ನಾಗದ್ವೇಷಿಗಳೇ ಇದ್ದಾರೆ. ನಾಗಮಣಿನ ಅವ್ರು ತಗೊಂಡ್ ಹೋಗೋದು ಅಂದ್ರೆ ಏನು? ಎಲ್ರೂ ಸರಿಯಾದ ಕಳ್ರೆ ಇರ್ಬೇಕು. ಬುದ್ಧಿ ಕಲ್ಸಿ ಮಣಿ ತಗೊಂಡ್ ಬರ್ತೀನಿ. ದಾರಿ ಉದ್ದಕ್ಕೂ ಏನಾದ್ರೂ ಹೇಳಿ ತಡೆಯಕ್ ನೋಡ್ತಾರೆ. ಏನಾದ್ರೂ ಒಂದ್ ಹೇಳಿ ಅಮ್ಮನ್ನ ಇಲ್ಲೇ ತಡೆದ್ ಬಿಡ್ಬೇಕು. ಸರಿ ಅಮ್ಮ, ನಡಿ, ಹೇಳು. ಅಮ್ಮ, ಅಲ್ಲಲ್ಲ, ಈ ಕಡೆ. ಬಾ. ಹುಷಾರು. ಅನಿರುದ್ಧ್ಗೆ ಏನಾಗಿದೆ? ಅದೇ ಅರ್ಥ ಆಗ್ತಾ ಇಲ್ಲ. ಯಾವ ಮದ್ದೂನು ಕೆಲಸ ಮಾಡ್ತಾ ಇಲ್ಲ. ಪಶುಪತಿ ಏನ್ ಹೇಳಿ ಹೋದ? ವೈರಿ ಶಕ್ತಿ ಪ್ರಜ್ಞೆ ತಪ್ಪು ಹಾಕಿ ಮಾಡಿದೆ ಅಂತ ಹೇಳಿ ಹೋದ್ರು. ನೋಡಿ ಡಾಕ್ಟ್ರೆ, ಅವನ್ ಕಣ್ಣು ತೆಗಿಯೋ ತನಕ ನೀವಿ ಮನೆ ಬಿಟ್ಟು ಹೊರಗೆ ಹೋಗೋ ಹಾಗಿಲ್ಲ. ನೀವೇನ್ ಮಾಡ್ತಿರೋ ಗೊತ್ತಿಲ್ಲ. ಎಷ್ಟು ಜನ ಡಾಕ್ಟರ್ಸ್ನ ಕರೆಸ್ತಿರೋ ಕರೆಸಿ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಅವನ್ ಕಣ್ಣು ತೆಗಿಬೇಕು ಅಷ್ಟೇ. ಕುಲಗುರುಗಳು ನೀವು. ಅವನ್ ಯಾಕೆ ಹಾಗಾಗಿದಾನೋ ನಿಮಗೆ ಗೊತ್ತಿಲ್ವಾ? ಹೇಳಿ ಸ್ವಾಮಿ, ಅವನನ್ನು ಹೀಗೆ ನೋಡ್ತಾ ಇದ್ರೆ ಎದೆ ಬಡಿತಾನೆ ನಿಂತಂಗ ಅನ್ಸುತ್ತೆ. ಪೂರ್ಣಾಹುತಿ ಪೂರ್ತಿ ಮಾಡಿಲ್ಲ ಅನ್ನೋ ಶಾಪನ, ಇಲ್ಲ ಅಂದ್ರೆ ಬೇರೇನಾದ್ರೂ ದೋಷನ? ಮೌನವಾಗಿರ್ಬೇಡಿ ಗುರುಗಳೇ, ಹೇಳಿ. ಹೇಳಿ ಸ್ವಾಮಿ, ತುಂಬಾ ಭಯ ಆಗ್ತಿದೆ. ಅವನ ಬಗ್ಗೆ ಮೊದಲೇ ಗೊತ್ತಿದ್ದು ಗರುಡ ರೆಕ್ಷೆ ಕಟ್ಟದವ್ರು ನೀವು. ಈ ಸ್ಥಿತಿಗೆ ಕಾರಣ ಏನು ಅಂತ ನೀವೇ ಹೇಳಿ ಸ್ವಾಮಿ.
ದಿವ್ಯ ದೃಷ್ಟಿ ಸಂಪನ್ನರು, ಎಲ್ಲವನ್ನು ತಿಳಿದ ಜ್ಞಾನಿಗಳು. ಭೂತ ಭವಿಷ್ಯತ್ ವರ್ತಮಾನಗಳಲ್ಲಿ ಏನ್ ಕೇಳಿದ್ರು ಹೇಳ್ಬಲ್ರಿ. ಅಂತವ್ರು ನೀವು ನನ್ ಮಗನಿಗೆ ಈ ತರ ಯಾಕಾಗಿದೆ ಅಂತ ಹೇಳೋಕಾಗ್ತಿಲ್ಲ ಅಂದ್ರೆ ನಾನ್ ಹೇಗ್ ನಂಬ್ಲಿ ಗುರುಗಳೇ? ದುಷ್ಟಶಕ್ತಿಗಳು ಕೆಲವೊಂದು ಸಂದರ್ಭದಲ್ಲಿ ದಿವ್ಯ ದೃಷ್ಟಿಗೆ ಕಾಣಿಸೋದಿಲ್ಲ ವರ್ಮ. ದುಷ್ಟಶಕ್ತಿಗಳ ಬಿಡಬೇಕು ಗುರುಗಳೇ, ನೀವು ಮೌನ ಬಿಡಬೇಕು. ತಪೋಶಕ್ತಿ ಮಂತ್ರಶಕ್ತಿಗಳನ್ನ ಧಾರೆ ಎರೆದು ಅನಿರುದ್ಧನ ಯಥಾಸ್ಥಿತಿಗೆ ತರಬೇಕು ನೀವು. ನನಗೆ ಆಜ್ಞೆ ಮಾಡ್ತಿದ್ಯಾ? ವಿನಂತಿ ಮಾಡ್ಕೋತಾ ಇದ್ದೀನಿ ಸ್ವಾಮಿ, ನನ್ನ ಮಗನ ಕಾಪಾಡಿ. ವೈದ್ಯರಿಂದನೂ ಸಾಧ್ಯ ಆಗದೆ, ನಿಮ್ಮಿಂದನೂ ಆಗದೆ ಅವನು ಹೇಗೆ ಸರಿ ಹೋಗ್ತಾನೆ? ನಾವು ಹೇಗೆ ಬದುಕಬೇಕು? ಇದಕ್ಕೊಂದು ಉಪಾಯ ಹೇಳಿ ಗುರುಗಳೇ. ಹಳ್ಳಿಯನ್ನ ಹೀಗೆ ನೋಡ್ತಾ ಇದ್ರೆ ಎದೆ ಎಲ್ಲ ಹಿಡ್ಕೊಂಡಂಗಾಗತ್ತೆ ಸ್ವಾಮಿ. ದೈವಶಕ್ತಿ ಮುಂದೆ ಎಲ್ಲರೂ ಅಶಕ್ತರೇ. ಗ್ರಹಗಳು ಮುಹೂರ್ತಗಳು ತಿಳಿದಿರೋ ಆ ಸೂರ್ಯಚಂದ್ರರೇ, ಅವುಗಳಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಕಾಲ ನಿರ್ಣಯವನ್ನ ಕಾಲನೇ ಬದಲಾಯಿಸಬೇಕು, ಅದೇ ಪರಿಹಾರ ನೀಡಬೇಕು. ಅಮ್ಮ, ಈ ಕಡೆ ಇಲ್ಲ, ಆ ಕಡೆ ನಡಿ ಹೋಗೋಣ. ಅಮ್ಮ, ಈ ದಾರಿ ಸರಿ ಇಲ್ಲ, ಬಾ ಆ ಕಡೆ ಹೋಗೋಣ. ಬಾ ಅಮ್ಮ. ಆ ಪಂಚಕನ್ಯರು ನನಗೆ ಸಿಗೋ ಹಾಗೆ ಮಾಡ್ತೀನಿ. ಅವರೆಲ್ಲಾರನ್ನೂ ಒಬ್ಬೊಬ್ಬರಾಗಿ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತೀನಿ. ಅದಾದ್ಮೇಲೆ ನಾಗಮಣಿನ ನನ್ನ ಕೈವಶ ಮಾಡ್ಕೊಳಕ್ ಪ್ರಯತ್ನ ಪಡ್ತೀನಿ. ಶಬಾಷ್ ಭದ್ರ, ಒಳ್ಳೆ ದಾರಿ ಆರಿಸ್ಕೊಂಡೆ. ಅಣ್ಣ, ನಾನ್ ನಿನಗೆ ನಿಧಿ ಸಿಗೋ ಹಾಗೆ ಮಾಡ್ತೀನಿ. ನೀನು ನನ್ನ ಮಗಳನ್ನ ನಿನ್ನ ಮನೆ ಸೊಸೆಯಾಗಿ ಮಾಡ್ಕೋತೀಯಾ? ಭದ್ರ 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 ಭದ್ರ. ಬಾ ಇಲ್ಲಿ. ಏನಾಯ್ತಣ್ಣ? ನಿನ್ನ ನಡವಳಿಕೆಯಲ್ಲಿ ಭಯ, ಮಾತಿನಲ್ಲಿ ಗಾಬರಿ, ಇದೆಲ್ಲ ಯಾಕೋ ಹೊಸ್ದಾಗಿ ಶುರುವಾಗಿದೆ. ಕಾರಣ ಏನು? ಆ ಥರ ಎಲ್ಲ ಏನಿಲ್ಲಣ್ಣ. ಭದ್ರ, ನಾನು ಹುಟ್ಟಿದ್ಮೇಲೆ ನೀನು ಹುಟ್ಟಿರೋದು, ನನ್ನ ಕೈಯಲ್ಲೇ ಬೆಳೆದಿದ್ಯಾ ನೀನು. ಸುಳ್ಳು ಹೇಳಬೇಡ. ಇಲ್ಲಣ್ಣ, ನಾನೇನು ಬೆವರ್ತಿಲ್ವಲ್ಲ. ಹೋಗ್ಲಿ, ನಾಗಮಣಿ ಎಲ್ಲಿ ಬಚ್ಚಿಟ್ಟಿದ್ಯಾ ಅಂತ ಹೇಳ್ತೀಯಾ? ನಾಗಮಣಿನಾ? ಅಣ್ಣ, ನನ್ನ ಶಕ್ತಿಯುಕ್ತಿಗಳೆಲ್ಲ ಬಳಸಿ ನಾಗಮಣಿನ ಪಡ್ಕೊಂಡೇ ಬರ್ತೀನಿ ಅಂತ ಹೋಗಿದ್ಯಲ್ಲ, ನೀನು ಖಾಲಿ ಕೈಯಲ್ಲಿ ಬರ್ತೀಯಾ? ಅನಿರುದ್ಧನ ಈ ಪರಿಸ್ಥಿತಿಗೆ ಯಾವುದು ದುಷ್ಟಶಕ್ತಿ ಕಾರಣ ಅಂತ ಗುರುಗಳು ಹೇಳಿದ್ರಲ್ಲ, ಶಾಪ ದೋಷ ಅಂತ ಕೂಡ ಹೇಳಿದ್ರಲ್ಲ, ನೀನು ಕೇಳಿಸ್ಕೊಳ್ಳಿಲ್ವಾ? ನಾಗಮಣಿನ ಪಡ್ಕೊಂಡೇ ಬರ್ತೀನಿ ಅಣ್ಣ ಅಂತ ನನಗೆ ಹೇಳಿ ನಾಗಮಂಡಲಕ್ಕೆ ಹೋದೆ. ಅಲ್ಲೇ ಅವನು ನಿನ್ನ ಕಣ್ಣಿಗೆ ಬಿದ್ದಿರ್ತಾನೆ. ಮಣಿನ ನೀನ್ ವಶಪಡಿಸ್ಕೊಂಡು ನಾಗಶಕ್ತಿಗೆ ಅವನ್ನ ಬಲಿ ಕೊಟ್ಟಿರ್ತೀಯ. ತಂಗಿ ಅನ್ನೋ ಕನಿಕರನೂ ಇಲ್ಲದೆ ಪ್ರಾಣ ತೆಗೆಯೋ ಪರಿಸ್ಥಿತಿಗೆ ನನ್ನ ತರಬೇಡ. ಮರ್ಯಾದೆಯಿಂದ ಹೇಳ್ಬಿಡು, ನಾಗಮಣಿ ಎಲ್ಲಿ ಬಚ್ಚಿಟ್ಟಿದ್ಯಾ? ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಅಣ್ಣ. ನನ್ನ ಮಾತನ್ನು ನಂಬು. ನಿನಗೆ ದ್ರೋಹ ಮಾಡಬೇಕು ಅಂತ ನನ್ನ ಕನಸು. ಮಾತಾಡಬೇಡ. ಅವನನ್ನ ಅಳಿಯ ಮಾಡ್ಕೋಬೇಕು ಅಂತ ಆಸೆ ಪಟ್ಟೋಳು ನಾನು. ನನ್ನ ಮಗಳಿಗೆ ನಾನೇ ಅನ್ಯಾಯ ಮಾಡ್ತೀನ? ಅವ್ನಿಗೆ ಹೀಗಾಗೋ ಥರ ಮಾಡ್ತೀನ? ನನಗೆ ಈ ಪರಿಸ್ಥಿತಿನ ತಂದ್ಕೋತೀನ? ಅಷ್ಟಕ್ಕೂ ಅನಿರೋದು ನಂಗೆ ಕಾಣಿಸೇ ಇಲ್ಲ ಅಣ್ಣ. ಓಹೋ,
ನಿನಗೆ ಕಾಣಿಸ್ದೇ ಇರೋನ್ನ ಪಶುಪತಿ ಹೇಗೆ ಕರ್ಕೊಂಡು ಬಂದ? ಭದ್ರ, ನಾಗಮಣಿ ಎಲ್ಲಿದೆ ಹೇಳ್ತೀಯಾ ಇಲ್ಲ ನಿನ್ನ ಪ್ರಾಣನ ಈಗಲೇ ತೆಗೆದ್ಬಿಡು ಅಂತೀಯ? ಹೇಳು. ನನಗೆ ಗೊತ್ತಿಲ್ಲ ಅಣ್ಣ. ಭದ್ರಾ, ಭದ್ರಾ, ಅನವಶ್ಯಕವಾಗಿ ನನ್ನ ಕೈಯಲ್ಲಿ ಸಾಯ್ಬೇಡ. ಹೇಳು. ಅಣ್ಣ ಅಣ್ಣ ಹೇಳು. ಏನು ಗೊತ್ತಿಲ್ಲ ಅಣ್ಣ. ನಿಲ್ಸು ಧನಂಜಯ. ನಿನ್ನ ತಾತ ಮುತ್ತಾತಂದ್ರು ಕಟ್ಟಿ ಹೋಗಿರೋ ಪಾಪದ ಮುಟ್ಟೆ ಸಾಲ್ದ? ಸ್ತ್ರೀ ಹತ್ಯೆ ಮಾಡಿ ನೀನು ಪಾಪ ಮಾಡ್ತಿದ್ಯಾ? ಒಡ ಹುಟ್ಟಿದವಳನ್ನ ಸಾಯಿಸಿದ್ರೆ ವಂಶ ಎಲ್ಲ ನಿರ್ವಂಶ ಆಗೋಗುತ್ತೆ. ಹಾಗಲ್ಲ ಗುರುಗಳೇ. ಆಕೆ ಹೇಳಿದ್ ನಿಜ. ಆ ನಾಗಮಣಿ ಆಕೆ ಪಡ್ಕೊಂಡಿಲ್ಲ, ಅದು ನಮ್ ಕೈ ತಪ್ಪ ಹೋಗಿದೆ. ಮಣಿ ಸಿಗೋದು, ನಿಧಿ ಸಿಗೋದು ಅಷ್ಟು ಸುಲಭ ಅಲ್ಲ. ಮಣಿ ಯಾರ ಕೈಗೆ ಸೇರಿದೆ? ಅದು ಕಾಲನ್ನೇ ತಿಳಿಸುತ್ತೆ. ನೀನ್ ಈ ಹತ್ಯಾ ಪಾಪ ತಲೆ ಕಟ್ಕೋಬೇಡ. ಭದ್ರಾವತಿನ ಬಿಟ್ಬಿಡು. ಅಣ್ಣ, ಇವಾಗ ನಂಬಿಕೆ ಬಂತ? ಗುರುಗಳೇ ಹೇಳಿದ್ರಲ್ಲ. ನನ್ನ ಗುರುವಿಗೆ ನನ್ನ ಕೋಪದ ಬಗ್ಗೆ ಚೆನ್ನಾಗಿ ಗೊತ್ತು. ಒಂದೊಂದು ಸಲ ನನ್ನ ಶಾಂತಗೊಳಿಸೋದಕ್ಕೆ ಅದು ಇದು ಹೇಳಿ ನನ್ನ ತಡೆದು ಬಿಡ್ತಾರೆ. ಮೊದಲು ಅನಿರುದ್ಧನ ಬಗ್ಗೆ ನನಗೆ ಯೋಚನೆ ಮಾಡಕ್ ಬಿಡು. ಧರ್ಮ ತಪ್ಪು ಬೇಡ ವರ್ಮ, ಮರಿಬೇಡ. ಧನಂಜಯನ್ ಜೊತೆ ಸ್ನೇಹ ಮಾಡಿದ್ದಕ್ಕೂ ಇವತ್ತು ಸಾರ್ಥಕ ಆಯ್ತು. ತಲಾಂತರದಿಂದ ಅವರ ಪ್ರಯತ್ನ ಫಲಿಸೇ ಇಲ್ಲ. ಆದ್ರೆ ನನ್ನ ಮಾರ್ಗ ಸುಲಭ ಆಯ್ತು. ಮಣಿ ಯಾರ ಕೈಯಲ್ಲಿರುತ್ತೋ ನಿಧಿ ಅವ್ರಿಗೆ ಸೇರುತ್ತೆ. ಮಹಾಬೇತಾಳನ್ನ ಕೇಳಿ ಶುಭಗಳಿಗೆಯಲ್ಲಿ ನಿಧಿನ ನನ್ನ ಕೈವಶ ಮಾಡ್ಕೋಬೇಕು. ಈ ಪಶುಪತಿ ಭೂಮಂಡಲಕ್ಕೆ ರಾಜನಾಗಿ ಸಮಸ್ತ ಭೋಗಭಾಗ್ಯಗಳನ್ನು ಅನುಭವಿಸಬೇಕು. ಜನರು ಈ ಪಶುಪತಿನ ನೋಡಿ ಜೈಕಾರ ಹಾಕ್ಬೇಕು. ಪ್ರತ್ಯಕ್ಷ ದೈವ ಅಂತ ನನ್ನ ಪೂಜೆ ಮಾಡಬೇಕು. ಮಹಾಬೇತಾಳ ಬಾ, ಬಂದು ನಾಳೆ ಆಗೋಕೊಟ್ಟಿರೋ ಈ ದೈವನಿಗೆ ಶುಭ ಸಮಯ ಸೂಚಿಸು. ಶಿಷ್ಯ, ದೊಡ್ಡದಾಗೇನೋ ಮಾಡಬೇಕು ಅಂತ ಅನ್ಕೊಳ್ತಾ ಇದೀಯಾ? ಅಲ್ಪ ತೃಪ್ತ ನೀನು, ಅದರ ಪೂರ್ಣ ಫಲಿತಾಂಶ ಅನುಭವಿಸಲಾರೆ. ಅಲ್ಪ ತೃಪ್ತನ? ನನ್ನ ಕೈಗೆ ಸಿಗ್ತಾ ಇರೋದು ದೈವನಿದೆ.
ಅದು ನನ್ನ ಕೈಗೆ ಸೇರಿದ್ರೆ ನಾನು ದೈವ ಆಗ್ಬಿಡ್ತೀನಿ ಅಂತ ಭಯ ಪಡ್ತಿದ್ಯಾ? ಭಯನ? ಬೇತಾಳನ ಹೆಸರು ಕೇಳಿದ್ರೆ ಭಯನೇ ಗಡ ಗಡ ಅಂತ ನಡುಗುತ್ತೆ ಕಣೋ ಶಿಷ್ಯ. ಕ್ಷಮಿಸು ಬೇತಾಳ, ನಾನ್ ದೈವನಾದ್ರೂ ನನ್ನ ದೈವ ಮಾತ್ರ ನೀನೇ. ಕಟ್! ಈ ಮಾತನ್ನ ಮೆಚ್ಚದೆ ಕಣೋ ಶಿಷ್ಯ. ನಿನಗೊಂದು ಮಾರ್ಗವನ್ನ ತೋರಿಸ್ತೀನಿ, ಅದನ್ನ ಪಾಲಿಸ್ಕೊಂಡು ಹೋಗು. ಭೂಮಿಯಲ್ಲಿ ಮುಚ್ಚಿಟ್ಟಿರುವ ಆ ಮಣಿನ ಸಂಧ್ಯಾ ಕಾಲದ ಉತ್ತರಾಷಾಢ ನಕ್ಷತ್ರದಲ್ಲಿ ಹೊರಗಡೆ ಅದನ್ನು ತೆಗೆದು ಶುದ್ಧ ಮಾಡಿ ದಿವ್ಯ ನೈವೇದ್ಯವನ್ನು ಸಮರ್ಪಿಸಬೇಕು ಶಿಷ್ಯ. ಸದಾಕಾಲ ಆ ಭೈರವಿ ಮಂತ್ರವನ್ನ ಪಠಿಸಿ ನಾಗಮಣಿಯನ್ನು ಸ್ಪರ್ಶಿಸಬೇಕು ಶಿಷ್ಯ. ಸಮಯವನ್ನು ವ್ಯರ್ಥ ಮಾಡಬೇಡ ಶಿಷ್ಯ. ಮಾಡಬೇಕಾಗಿರುವ ಕಾರ್ಯವನ್ನು ಬೇಗ ಮುಗಿಸು. ಬಲೆ ಬೇತಾಳ ಬಲೆ, ನಿನ್ನ ಆಶೀರ್ವಾದನೇ ನನ್ನ ಅಂತರಿಕ್ಷಕ್ಕೆ ಸೇರಿಸುತ್ತೆ. ನನಗೆ ಆಶೀರ್ವಾದ ನೀಡು. ಇವಳು ಯಾವಾಗ ಬಂದ್ಲು ಇಲ್ಲಿಗೆ? ಬೇತಾಳನ್ ಮಾತುಗಳೇನಾದ್ರೂ ಕೇಳಿಸ್ಕೊಂಡ್ಬಿಟ್ಲಾ? ಏನ್ ಭದ್ರಾವತಿ, ಇಲ್ಲಿ ಬಂದಿದ್ಯಾ? ನಿನ್ನ ಕ್ಷೇಮ ಸಮಾಚಾರ ತಿಳ್ಕೊಳ್ಳೋದಕ್ಕೆ, ಹಾಗೆ ಮಣಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಇವಳಿಗೇನಾದ್ರೂ ಗೊತ್ತಾಗ್ಬಿಟ್ಟಿದ್ಯಾ ಅಥವಾ ಸುಮ್ಮನೆ ಗಾಳಿಲ್ ಬಾಣ ಬಿಡ್ತಿದ್ದಾಳ? ಗೊತ್ತಾಗೋಕ್ ಸಾಧ್ಯನೇ ಇಲ್ಲ. ಯಾಕಿಷ್ಟೊಂದು ಆಶ್ಚರ್ಯ? ಮಣಿ ಬಗ್ಗೆ ನನಗೆ ಹೇಗೆ ಗೊತ್ತಾಯ್ತು ಅಂತನಾ? ಇಲ್ಲ, ಯಾಕಿಷ್ಟ ಅನುಮಾನ ಪಡ್ತಿದ್ದಾಳೆ ಅಂತ. ಅನುಮಾನನಾ? ನೀನ್ ಅನ್ಕೋತಿರೋದೆಲ್ಲ ಸುಳ್ಳು. ಆ ಅನಿರುದ್ಧನ ನಾಗಮಂಡಲದಿಂದ ಕರ್ಕೊಂಡ್ ಬಂದು ನಮ್ಮ ಅತ್ತಿಗೆ ಒಪ್ಸಿರೋದು ನೀನೇ ಅಲ್ವಾ? ಹೌದು, ನಾನೇ. ಅದಕ್ಕೂ ಮಣಿಗೂ ಏನ್ ಸಂಬಂಧ? ನೋಡ್ ಪಶುಪತಿ, ಅಮಾಯಕಳ ತರ ಎದುರು ಪ್ರಶ್ನೆ ಕೇಳಿದೆ. ಮಣಿ ವಿಷಯ ನೀನ್ ಗೊತ್ತಿಲ್ಲ ಅಂದ ತಕ್ಷಣ ಅದನ್ನ ನಂಬಿ ಸುಮ್ನೆ ಹಾಗೆ ಹೊರಗಡೆ ಹೋಗೋಳಲ್ಲ ನಾನು. ನಿಧಿನ ಯಾರ ಕೈಲಿ ಪಡಿಯಕ್ಕಾಗುತ್ತೋ ಮಣಿ ಅವ್ರಿಗೆ ಸಿಗುತ್ತೆ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಅದಕ್ಕೆ ಅನಿರುದ್ಧ ಒಬ್ನೇ ಅರ್ಹ ಅನ್ನೋ ವಿಷಯ ನಮ್ಮಿಬ್ರಿಗೂ ಗೊತ್ತಿದೆ. ಅಲ್ಲಿ ಅವನದನ್ನ ಪಡ್ಕೊಂಡಿರ್ತಾನೆ, ನೀನಿಲ್ಲಿ ಏನೋ ಒಂದು ಮಾಯ ಮಾಡಿ ಅದನ್ನ ಇಲ್ಲಿ ತರಿಸ್ಕೊಂಡಿರ್ತೀಯ. ಅದಕ್ಕೆ ಅವನು ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾನೆ. ಹೇಳಿದ್ನಲ್ಲ, ಎಲ್ಲ ನಿನ್ ಕಲ್ಪನೆ. ಎಲ್ಲ ನಂದೇ ಕಲ್ಪನೆ ಆಗಿದ್ರೆ ಅಷ್ಟಕ್ಕೂ ನೀನು ನಾಗಮಂಡಲಕ್ಕೆ ಯಾಕೆ ಹೋಗಿದ್ದೆ? ಅನಿರುದ್ಧಗೋಸ್ಕರ ಅರವಿಂದ ಅಲ್ಲಿಗೆ ಹೋಗ್ತಾ ಇದ್ಲು. ಆಕೆ ಅಲ್ಲಿಗೆ ಬಂದ್ರೆ ನಿನ್ ರಹಸ್ಯ ಬಯಲಾಗುತ್ತೆ ಅಂತ ನಾನೇ ಕರ್ಕೊಂಡು ಬರ್ತೀನಿ ಅಂತ ಬಂದೆ. ನಾನಲ್ಲಿ ಬರ್ತಿರುವಾಗ ಕಾಡಲ್ಲಿ ಮೂರ್ಛೆ ತಪ್ಪಿ ಬಿದ್ದಿದ್ದ ಅವನು. ಯಾವುದೋ ಒಂದು ಶಕ್ತಿ ನಾನನ್ನ ಕರ್ಕೊಂಡು ಬರ್ತಿರೋ ಹಾಗೆ ಅಡ್ಡ ಬಂತು. ಆದ್ರೂ ಅರವಿಂದನಿಗೆ ಕೊಟ್ಟು ಮಾತು ಉಳಿಸ್ಕೊಳ್ಳೋದಕ್ಕೋಸ್ಕರ ಹೋರಾಡಿ ಅವನ್ನ ಕರ್ಕೊಂಡು ಬಂದೆ. ಎಲ್ಲ ಅನಿರುದ್ಧಗೋಸ್ಕರನಾ? ಹೌದು. ಎಲ್ಲ ಸುಳ್ಳು. ಶಕ್ತಿಗಳ ಉಪಾಸಕರು ನಾವು, ಸುಳ್ಳು ಹೇಳೋದಿಲ್ಲ. ಆದ್ರೂ ಮಣಿಗೋಸ್ಕರ ನೀನ್ ಅಲ್ಲೇ ಇದೆಯಲ್ಲ, ನಾನ್ ತಗೊಂಡು ಬಂದ್ರೆ ನಿನಗೆ ಗೊತ್ತಾಗಲ್ವಾ? ಪ್ರಯತ್ನ ಮಾಡ್ದೆ, ಆದ್ರೆ ಆ ನಾಗಶಕ್ತಿ ನಮ್ಗೆ ಮಣಿ ಸಿಗದಿರೋ ಹಾಗೆ ಅಡ್ಡ ಬಂತು. ನಿನಗೆ ಅಡ್ಡ ನಿಂತ ಶಕ್ತಿ ನನಗೆ ಮಣಿ ಕೊಡುತ್ತಾ? ನಿಜವಾಗ್ಲೂ ನನಗೇನು ಗೊತ್ತಿಲ್ಲ, ನನ್ನ ನಂಬು. ಮಣಿ ನನಗೆ ಸಿಕ್ತು ಅಂತ ನಮ್ಮಣ್ಣ ನನ್ ಮೇಲೆ ಅನುಮಾನ ಪಡ್ತಿದ್ದಾನೆ. ನನ್ ಪ್ರಾಣನೇ ತೆಗೆದ್ಬಿಡ್ತಿದ್ದ. ನಿಜ ಗೊತ್ತಾಗ್ಬೇಕು ಅಂದ್ರೆ ಅನಿರುದ್ಧಗೆ ಪ್ರಜ್ಞೆ ಬರಲೇಬೇಕು. ಅವನೀಗ ಕಣ್ಣು ಬಿಟ್ರೇನೆ ವಾಸ್ತವ ಏನು ಅಂತ ಗೊತ್ತಾಗೋದು. ಪಶುಪತಿ, ನೀನೇ ಇನ್ನೊಂದು ಮಾಡಿ ಅವನಿಗೆ ಪ್ರಜ್ಞೆ ಬರೋ ಹಾಗೆ ಮಾಡಬೇಕು. ನಿಜ ಹೊರಗೆ ಬಿದ್ರೆ ನನಗೆ ಸಾವು ತಪ್ಪಿದ್ದಲ್ಲ, ಧನಂಜಯ ವರ್ಮನನ್ನ ಸಾಯಿಸಿ ಬಿಡ್ತಾನೆ. ಏನ್ ಪಶುಪತಿ ಯೋಚನೆ ಮಾಡ್ತಿದ್ಯಾ? ನೀನ್ ಹೇಳಿದ್ದೆ ನಿಜ. ಮಣಿ ಎಲ್ಲಿದೆ ಅನ್ನೋ ರಹಸ್ಯ ಅನಿರುದ್ಧ ಎಚ್ಚರ ಆದ್ರೇನೆ ಗೊತ್ತಾಗೋದು. ಅವನು ಎಚ್ಚರ ಆಗ್ಲೇಬಾರದು, ಶಾಶ್ವತವಾಗಿ ಮಲಗ್ಬಿಡ್ಬೇಕು. ಆಗ ಮಾತ್ರ ನನ್ನ ಆಸೆಗಳೆಲ್ಲ ಈಡೇರುತ್ತೆ.
ಭದ್ರಾವತಿ, ಯಾರು ನೋಡದೆ ಇರೋ ಸಮಯದಲ್ಲಿ ಆ ನೀರು ತಲೆ ಕೆಳಗಡೆ ಇದನ್ನಿಟ್ಬಿಡು. ಯಾವುದೇ ದುಷ್ಟ ಶಕ್ತಿ ಆದ್ರೂ ನಿಧಾನವಾಗಿ ಸಂಹಾರ ಆಗೋಗುತ್ತೆ. ನಿಧಾನವಾಗಿ ಆರೋಗ್ಯ ಸುಧಾರಿಸುತ್ತೆ. ಅವನ್ ಮತ್ತೆ ಎಚ್ಚರ ಆಗ್ತಾನೆ. ಹುಷಾರು ಭದ್ರಾವತಿ, ಒಂದಿನಾದ್ರೂ ಅವನ ತಲೆ ಕೆಳಗಡೆ ಇದು ಇರೋ ಹಾಗೆ ನೋಡ್ಕೋ. ಸರಿ ಪಶುಪತಿ, ಹೊರಡ್ತೀನಿ.